ಇವತ್ತೇನು ಲೋಕಸಭೆ ಚುನಾವಣೆದ ಕೊನೆ ಹಂತ ಇದೆ, ಅದರಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. 1ನೇ ಹಂತ ಹಿಡ್ಕೊಂಡು 7ನೇ ಹಂತದವರೆಗೆ ಏನು ಮತದಾನ ಆಗಿ ಜನರದು ಒಂದು ಉಲ್ಲಾಸ ಇನ್ನೊಂದು ನಾವೆಲ್ಲ ನೋಡಿದಾಗ ಇವತ್ತಿಡೀ ದೇಶದಲ್ಲಿ ಮತ್ತೊಂದು ಬಾರಿ ಮೋದಿ ಸರ್ಕಾರ ಆಗೋದ್ರಲ್ಲಿ ಏನು ಸಂದೇಹ ಇಲ್ಲ. 400 ಪಾರ್ ಅಕ್ಕಿ ಬಾರ್ ಅಂತೇಳಿ ಘೋಷಣೆ ಇತ್ತು. ಹತ್ರ ಅದರ ಸಮೀಪ ಬರ್ತೀವಿ ಎಂಬ ನಿಟ್ಟಿನಲ್ಲಿ ಒಂದು ನಂಬಿಕೆ ಇದೆ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಇವತ್ತ ಏನು ಫಲಿತಾಂಶ ನಿರೀಕ್ಷೆಯಲ್ಲಿದೆ, ಇಲ್ಲಿ ಏನು ಜಾಸ್ತಿ ವ್ಯತ್ಯಾಸ ಆಗಲ್ಲ. ಈಗ ಹೋದ ಸಲ ಏನೊಂದು NDA ಪರವಾಗಿ ಅಂದ್ರೆ ಬಿಜೆಪಿ ಪ್ಲಸ್ ಇಂಡಿಪೆಂಡೆಂಟ್ ಅಂದ್ರೆ ಸುಮಾರು ನಮ್ದು ಎಲ್ಲ ಸೇರಿದ್ರೆ 27 ಸೀಟ್ ಇತ್ತು. ಅದರಲ್ಲಿ ಎಲ್ಲಾರ 1-2 ಮೈನಸ್ ಆಗೋದು ವಿನ ಇಲ್ಲಿ ನಿರೀಕ್ಷೆಗಿಂತ ಹೆಚ್ಚಿಗೆ ಒಳ್ಳೆ ನಾವು 28ಕ್ಕೆ ಬರ್ತಾವ ಎಂಬ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಬಟ್ ಏನೋ ಹೆಚ್ಚು ಕಮ್ಮಿ ಆದ್ರೆ 1-2-3 ಆಗ್ಬೋದು ಎಂಬ ನಿಟ್ಟಿನಲ್ಲಿ ಅನಿಸುತ್ತೆ. ಬಟ್ ಒಳ್ಳೆ ರಿಸಲ್ಟ್ ಬರುತ್ತೆ. ಮುಂದಿನ ದಿನಗಳಲ್ಲಿ ದೇಶ ಒಂದು ಮುನ್ನಡೆಸಲಕ್ಕ ಒಂದು ಒಳ್ಳೆ ನಾಯಕತ್ವ ಮೋದಿಯವರಿಗೆ ಸಿಗುತ್ತೆ ಎಂಬ ವಿಶ್ವಾಸ ಇದೆ. ಈಗ 100% ಈಗ ನೋಡಿ, ಇವ್ರದೆಲ್ಲ ಏನಿತ್ತು, ನಾವು ಗ್ಯಾರಂಟಿಗಳು ತಂದೆ ಗ್ಯಾರಂಟಿಗಳ ಮೇಲೆ ಬಹಳ ಒಂದು ದೊಡ್ಡ ವಿಶ್ವಾಸ. ಅವ್ರ ಲೆಕ್ಕಾಚಾರ ಹಾಕಿದ್ರೆ ನಮ್ಗೆಲ್ಲ ಒಂದು 3-4 ಸೀಟ್ ಬರಬಾರ್ದು. ಅವ್ರು ಖರ್ಚು ಮಾಡಿ ದುಡ್ಡು, ಅವ್ರದ್ದು ಗ್ಯಾರಂಟಿಗಳು, ಇವತ್ತು 1 ವರ್ಷ ಸರ್ಕಾರ ಮಲಗಿ ಓನ್ಲಿ ಗ್ಯಾರಂಟಿ ದುಡ್ಡು ಕೊಟ್ಟಿದೆ. ಯಾವ ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸನೂ ಆಗಿಲ್ಲ. ಯಾವ ಶಾಸಕ ಹೋಗಿ ಒಂದು ಗುದ್ಲಿ ಪೂಜೆ ಮಾಡಿಲ್ಲ 1 ವರ್ಷದಲ್ಲಿ. ಇಂಥದ್ರಲ್ಲಿ ಇವತ್ತು ಕಾಂಗ್ರೆಸ್ಗೆ ಏನಾದ್ರು ಸೆಟ್ ಬ್ಯಾಕ್ ಆದ್ರೆ ಇದು ಕಾಂಗ್ರೆಸ್ ಸಮಸ್ತ ನಾಯಕರು ಇದ್ರದ್ದು ಹೊಣೆ ಹೊತ್ತಬೇಕಾಗುತ್ತೆ. ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಇವು ಸುಳ್ಳು ಹೇಳ್ಕೊಂಡು ಅಲ್ಲೊಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು. ಇಲ್ಲಿ 2,000 ಕೊಡ್ತಾ ಇದೀವಿ, ಕೇಂದ್ರ ಸರ್ಕಾರ ಬಂದ್ರೆ 8,500 ಕಟಾಕಟ್. ಏನ್ರಿ ಇವತ್ತು ಹಗರಣ ಆಗಿದೆಯಲ್ಲ ಕಾಂಗ್ರೆಸ್ ST ನಿಗಮದಲ್ಲಿ, ಕಟಾಕಟ್ ಪಬ್ಲಿಕ್ ದುಡ್ಡು ತೆಲಂಗಾಣ ಕಳಿಸಿ ಇದೇ ಕಟಾಕಟ್ಟ ನಿಮ್ದು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೀನಿ, ಮುಲಾಜಿಲ್ಲದೆ ಇದ್ರ ಮ್ಯಾಗ ಆಕ್ಷನ್ ತಗೊಳ್ಳಿ. ರಾಜ್ಯದ ಜನತೆ ಇವತ್ತ ಸಂದೇಹದಲ್ಲಿದಾರ. ಒಂದು ಅಕೌಂಟ್ನಿಂದ 25,000 ಹೋದ್ರೆ ಎಲ್ಲಿಂದ ಬಂತು ಎಲ್ಲಿಂದ ಹೋಯ್ತು ಅಂತ ವಿಚಾರಣೆ ಆಗುತ್ತೆ. 100 ಕೋಟಿ ಟ್ರಾನ್ಸ್ಫರ್ ಎಲ್ಲಿ ಹೋಯ್ತು ಎದ್ರ ಕಡೆಗೆ ಹೋಯ್ತು ಎಂಬ ಸಂದೇಹ ಜನರಲ್ಲಿ ಆಗಿದೆ. ಒಬ್ಬ ಮಂತ್ರಿ ಬಲಿ ಆಗ್ತಾರೋ ಎಷ್ಟು ಜನ ಬಲಿ ಆಗ್ತಾರೋ ಗೊತ್ತಿಲ್ಲ. ಬಟ್ ಮುಖ್ಯಮಂತ್ರಿಗಳು ಇದ್ರ ಮೇಲೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು. ಜನ ಕಾಯ್ತಾ ಇದಾರ. ಇನ್ನು 4-5 ದಿವಸ ಆಯ್ತು ಪಾಪ. ಇಷ್ಟೊಂದು ನಿರ್ಲಕ್ಷ್ಯ. CID ಕೊಟ್ಟಿದ್ರೆ ಮತ್ತೆ ಯಾಕೆ SIT ಮಾಡಿದ್ರಿ? CID ಮೇಲೆ ನಂಬಿಕೆ ಅಲ್ವಾ? ನಮ್ಮ ಪೊಲೀಸರ ಮೇಲೆ ನಂಬಿಕೆ ಅಲ್ವಾ ನಿಮ್ಗೆ? ಇದರಿಂದ ಎಲ್ಲೋ ಒಂದ್ ಕಡೆ ಯಾವ ದಿಶೆಯಲ್ಲಿ ನೀವು ತಗೊಂಡು ಹೋಗ್ಬೇಕಂತ ಇದ್ರಿ ತನಿಖೆ ಎಂಬುದು ಜನರಲ್ಲಿ ಸಂಶಯ ಮೂಡ್ತಾ ಇದೆ. ಅದಕ್ಕ ಇದೊಂದು ದೊಡ್ಡ ಹಗರಣ. ಇದರ ಮೇಲೆ ಬಹಳ ಶೀಘ್ರಗತಿಯಲ್ಲಿ ತೀವ್ರಗತಿಯಲ್ಲಿ ಆಕ್ಷನ್ ಆಗಬೇಕು ಎಂಬ ನಿಟ್ಟಿನಲ್ಲಿ ತಮ್ಮ ಮುಖಾಂತರ ನಾನು ರಾಜ್ಯ ಸರ್ಕಾರ, ಹಿಂದೆ ನೀವೆಲ್ಲ ಸಾಕಷ್ಟು ಚಾರ್ಜ್ ಮಾಡಿದ್ರೆ ಎಲ್ಲರಿಗೆ ಆ ಪರ್ಸೆಂಟೇಜ್ ಈ ಪರ್ಸೆಂಟೇಜ್. ನಿಮ್ಮ ಸರ್ಕಾರದಲ್ಲಿ ಏನ್ ನಡೀತಾ ಇದೆ? ಹಾಗೆ ನಡೀತಾ ನಿಮ್ ಕೈದಾಗಿದೆ, ಮಾಡಿ ತೋರಿಸಿ 24 hours ಅಲ್ಲಿ. ಹೌದು, ಒಂದು ಅನ್ನ ನಾವು ಮಾಡ್ತೀವಿ ಅಂತಂದ್ರೆ ಎಲ್ಲ ಚೂಚು ನೋಡ್ತೀವಿ, ಒಂದೇ ನೋಡೋದು. ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇಡೀ ರಾಜ್ಯಕ್ಕೆ ಆ ನ್ಯೂನತೆ ಸರಿಪಡಿಸಿ ಬೆನಿಫಿಟ್ ಆಗ್ಬೇಕು. ಸುಮ್ಮನೆ ನಾವೇನೋ ಎನ್ಕ್ವೈರಿ ಮಾಡ್ತೀವಿ, ಅದು ಎನ್ಕ್ವೈರಿ ರಿಪೋರ್ಟ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ.
ಏನನ್ಸ್ತಾ ಇದೆ ಜನರಿಗೆ?